ಬೆಂಗಳೂರು ರಿಯಲ್ ಎಸ್ಟೇಟ್ ಉದ್ಯಮಿ ಕಚೇರಿಯಲ್ಲೇ ಇದೀಗ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಯಾಗಿದೆ. ಪದೇ ಪದೇ ಐಟಿ ದಾಳಿಗೆ ಬೆದರಿ ಉದ್ಯಮಿ ಸೂಸೈಡ್ ಗನ್ನಿಂದ ಫೈರ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಾಕಷ್ಟು ಅನುಮಾನವನ್ನು ಮೂಡಿಸ್ತಾ ಇದೆ. ಗನ್ನಿಂದ ಫೈರ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಉದ್ಯಮಿ, ಬೆಂಗಳೂರು ರಿಯಲ್ ಎಸ್ಟೇಟ್ ಉದ್ಯಮಿ ಕಚೇರಿಯಲ್ಲೇ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಪದೇ ಪದೇ ಐಟಿ ದಾಳಿಗೆ ಬೆದರಿಕೊಂಡು ಈ ಉದ್ಯಮಿಗಳು ಸೂಸೈಡ್ ಅನ್ನು ಮಾಡ್ಕೋತಾ ಇದ್ದಾರೆ. ಗನ್ನಿಂದ ಫೈರ್ ಮಾಡಿಕೊಂಡಿದ್ದಾರೆ. ಸಿಜೆ ರಾಯ್ ಕಾನ್ಫಿಡೆನ್ಸ್ ಗ್ರೂಪ್ನ ಮಾಲೀಕರು ಸಾಕಷ್ಟು ಹೆಸರನ್ನು ಗಳಿಸಿದ್ರು. ದೇಶ ವಿದೇಶಗಳಲ್ಲಿ ಕೂಡ ತಮ್ಮ ಸಂಸ್ಥೆಗಳನ್ನ ಕೂಡ ನಡೆಸ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇಂತಹ ವ್ಯಕ್ತಿ ಸೂಸೈಡ್ ಮಾಡ್ಕೋತಾನೆ ಅಂತಂದ್ರೆ ಅನುಮಾನ ಅಂತೂ ಮೂಡೇ ಮೂಡುತ್ತೆ. ಎಸ್ ಅಭಿಷೇಕ್ ಮಾಹಿತಿಯನ್ನ ಕೊಡ್ತಾ ಇದ್ರಿ. ಈಗ ಸಿಜೆ ರಾಯ್ ಅವರ ಕೆಲವೊಂದಿಷ್ಟು ಮಾತುಗಳನ್ನ, ಅವರ ಒಂದು ಮೋಟಿವೇಶನ್ ಸ್ಪೀಚ್ ಆಗಿರಬಹುದು, ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ. ಇಂತಹ ಒಬ್ಬ ಮೋಟಿವೇಟ್ ಕೊಡ್ತಕ್ಕಂತಹ ಒಬ್ಬ ಉದ್ಯಮಿ ವ್ಯಕ್ತಿ ಸಡನ್ ಆಗಿ ಕೇವಲ ಒಂದು ಐಟಿ ರೈಡ್ಗೆ ಭಯ ಬಿದ್ದು ಸೂಸೈಡ್ ಮಾಡ್ಕೋತಾರಂತಂದ್ರೆ ಒಂದ್ ಕಡೆ ಅನುಮಾನ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಕೇವಲ ಬೆಂಗಳೂರಲ್ಲಿ ಮಾತ್ರ ಸಡನ್ ಆಗಿ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ಅಥವಾ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಏನಾದರೂ ಅಟ್ಯಾಕ್ ಮಾಡಿರ್ತಕ್ಕಂಥ ಈ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಏನಿದೆ ಅಂದ್ರೆ ಉದ್ಯಮಗಳೇನಿದೆ ದೇಶದಾದ್ಯಂತ ಇರುವಂತಹ ಒಂದು ಕಾರಣದಿಂದಾಗಿ ಎಲ್ಲವೂ ಕೂಡ ಏಕಕಾಲದಲ್ಲಿ ಇದನ್ನ ದಾಳಿಯನ್ನ ಮಾಡುವಂತಹ ಒಂದು ಪ್ರೋಸೆಸ್ಗಳು ನಡೀತಾ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಅಂದ್ರೆ ಎಲ್ಲಾ ಕಡೆಯೂ ಕೂಡ ಅವರನ್ನೇ ಒಂದು ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಅಂದ್ರೆ ಎಲ್ಲೆಲ್ಲಿ ಉದ್ದಿಮೆಗಳಿದೆ ಅದೆಲ್ಲಕ್ಕೆ ಬೇಕಾದಂತಹ ಎಲ್ಲಾ ದಾಖಲಾತಿಗಳನ್ನ ಅದೆಲ್ಲವನ್ನು ಕೂಡ ಅವರೇ ಕೊಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರಿಂದಲೇ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಹೀಗಾಗಿ ಅವರನ್ನ ನಿರಂತರವಾಗಿ ಬೆಳಗ್ಗೆಯಿಂದಲೂ ನಿರಂತರವಾಗಿ ಅವರನ್ನ ಎನ್ಕ್ವೈರಿ ಮಾಡುವಂತಹ ಒಂದು ಪ್ರೋಸೆಸ್ಗಳು ಕೂಡ ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರಬಹುದು ಅಂತ ಹೇಳಿ ಅಂದಾಜು ಮಾಡುವಂತಹ ಒಂದು ಪ್ರಕ್ರಿಯೆಗಳು ಅಂದಾಜಿಸಲಾಗಿದೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಎಕ್ಸಾಕ್ಟ್ ಆಗಿ ಏನು ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಐಟಿ ದಾಳಿಗೆನೆ ಈ ರೀತಿ ನಡೆದಿದೆ ಅನ್ನುವಂಥದ್ದು ಬೇಸಿಕ್ ಇನ್ಫಾರ್ಮೇಶನ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಮುಂದೆ ಎನ್ಕ್ವೈರಿ ವೇಳೆ ಸ್ಪಷ್ಟವಾದಂತಹ ಒಂದು ಕಾರಣಗಳು ಕೂಡ ಮುಂದಿನ ಹಂತದಲ್ಲಿ ಸಿಗಲಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಯಾವ ಒಂದು ಆಂಗಲ್ ನಲ್ಲಿ ತನಿಖೆಯನ್ನ ನಡೆಸಬೇಕು ಅನ್ನುವಂಥದ್ದು ಕೂಡ ಹಿರಿಯ ಅಧಿಕಾರಿಗಳಿಂದ ಚರ್ಚೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಒಂದು ಏನು ಕ್ರೈಮ್ ಸೀನ್ ಏನಿದೆ ಅದನ್ನ ಕ್ಲಿಯರ್ ಮಾಡಬೇಕಾದಂತಹ ಒಂದು ಜವಾಬ್ದಾರಿ ಪೊಲೀಸರಿಗೆ ಇರುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಈ ಒಂದು ಪೊಲೀಸ್ ಪ್ರೋಸೆಸ್ ಏನಿದೆ ಅದು ಇನ್ನೂ ಕೂಡ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಈ ಹಿಂದೆಯೂ ಕೂಡ ಹಲವು ಬಾರಿ ದಾಳಿಯನ್ನ ನಡೆಸಿದ್ರು. ಆ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಕೂಡ ಸಹಜವಾಗಿ ಅದೊಂದು ಟಾರ್ಚರ್ ಅಂತ ಅನಿಸಿಕೊಳ್ಳುತ್ತೆ. ಈಗ ಸದ್ಯ ಆನೆಪಾಳ್ಯ ಬಳಿ ಇರುವಂತಹ ಕಚೇರಿಯಲ್ಲಿ ಅವರು ಒಂದು ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಸ್ಥಳಕ್ಕೆ ಇದೀಗ ಪೊಲೀಸರು ಕೂಡ ಹೋಗ್ತಾ ಇದ್ದಾರೆ. HSR ಲೇಔಟ್ನ ನಾರಾಯಣ ಆಸ್ಪತ್ರೆಗೆ ಈಗಾಗಲೇ ದಾಖಲು ಮಾಡಲಾಗಿರುವಂತದ್ದು. ಅಂದ್ರೆ ಘಟನೆ ನಡೆದ ತಕ್ಷಣ ಇಮಿಡಿಯೇಟ್ ಆಗಿ ಅವರನ್ನ ಇದನ್ನ ಕುಟುಂಬಕ್ಕೆ ಅಂದ್ರೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲ್ಲಿ ಚಿಕಿತ್ಸೆ ಫಲ ನೀಡದೆ ಅವರು ಈ ರೀತಿಯಾದ ಸಾವನ್ನಪ್ಪಿರುವಂತದ್ದು. ಈಗ ಲ್ಯಾಂಡ್ಫೋರ್ಡ್ ರಸ್ತೆಯಲ್ಲಿರುವಂತಹ ಒಂದು ಕಚೇರಿ ಏನಿದೆ ಆ ಕಚೇರಿಯಲ್ಲಿ ಈಗ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ. ಮತ್ತೆ ಯಾವ ರೀತಿ ಈ ಘಟನೆ ನಡೀತು ಅನ್ನುವಂಥದ್ದು ಅಲ್ಲಿದ್ದಂತಹ ಸ್ಥಳೀಯರಿಂದ ಅಂದ್ರೆ ಅಲ್ಲಿನ ಸಿಬ್ಬಂದಿಗಳಿಂದ ಮಾಹಿತಿ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಇದೇನಿದೆ ಅಂದ್ರೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಅಂದ್ರೆ ಈ ಒಂದು ಘಟನೆ ಏನಿದೆ ಐಟಿ ಅಧಿಕಾರಿಗಳಿಗೂ ಕೂಡ ಸಂಕಷ್ಟ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈಗ ಐಟಿ ಅಧಿಕಾರಿಗಳು ಕಚೇರಿಗೆ ಬಂದಾಗ ರಾಯ್ ಅವರು ಆಫೀಸಲ್ಲಿ ಇದ್ರ ಅಥವಾ ಅಧಿಕಾರಿಗಳು ಬಂದ ನಂತರ ರಾಯ್ ಅವರು ಬಂದ್ರ ಅಂತಕ್ಕಂಥದ್ದು? ಐಟಿ ಅಧಿಕಾರಿಗಳು ಮೊದಲೇ ಯಾರು ಕೂಡ ಅಂದ್ರೆ ಹೇಳಿ ಅವರಿಗೆ ಬರೋದಿಲ್ಲ. ಏಕಾಏಕಿ ದಾಳಿಯನ್ನ ಮಾಡ್ತಾರೆ. ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರು ಕೂಡ ಇರುವಿಕೆಯನ್ನ ಅಂದ್ರೆ ಸಿಜೆ ರಾಯ್ ಏನಿದ್ದಾರೆ ಅವರು ಇರುವಿಕೆಯನ್ನ ಗೊತ್ತುಪಡಿಸಿ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸುವಂತದ್ದು. ಹೀಗಾಗಿ ಅವರು ಇದ್ದಂತಹ ಸಂದರ್ಭದಲ್ಲಿ ಅವರು ದಾಳಿಯನ್ನ ನಡೆಸಿದ್ರು. ದಾಳಿಯನ್ನ ನಡೆಸಿ ಏಕಕಾಲದಲ್ಲಿ ಅವರ ಸಿಬ್ಬಂದಿಗಳಾಗಿರ್ಬೋದು, ಕುಟುಂಬಸ್ಥರ ಮೊಬೈಲ್ಗಳೇನಿದೆ ಮತ್ತೆ ಇನ್ನಿತರ ಏನಿದೆ ಅದೆಲ್ಲವನ್ನು ಕೂಡ ತಮ್ಮ ಒಂದು ವಶಕ್ಕೆ ಪಡೆದುಕೊಳ್ತಾರೆ. ವಶಕ್ಕೆ ಪಡೆದು ನಂತರ ಅವರ ಮುಂದೆ ಇರುವಂತಹ ಒಂದು ದಾಖಲಾತಿಗಳನ್ನ ಇಟ್ಟು
ಈ ಒಂದು ಸಂಬಂಧ ಇದರ ತೆರಿಗೆಯ ಹಣ ಯಾಕೆ ಕಟ್ಟಿಲ್ಲ ಅನ್ನುವಂತಹ ಪ್ರಶ್ನೆಗಳನ್ನು ಮಾಡುವಂತಹ ಒಂದು ಪ್ರೋಸೆಸ್ಗಳು ಇರುತ್ತೆ. ಹಾಗೆ ಮನೆಯಲ್ಲಿ ಇರುವಂತಹ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳಿದೆ, ಮತ್ತೆ ಚಿನ್ನಾಭರಣಗಳಾಗಿರಬಹುದು ಅದೆಲ್ಲದರ ಒಂದು ಬಿಲ್ಗಳನ್ನ ಕಲೆಕ್ಟ್ ಮಾಡುವಂತದ್ದು, ಮತ್ತೆ ಎಲ್ಲೆಲ್ಲಿ ಅವರೊಂದು ಕಚೇರಿಯನ್ನು ಹೊಂದಿದ್ರು ಆ ಕಚೇರಿಯ ಏನಿದೆ ಆಡಿಟ್ ಲೆಕ್ಕ ಏನಿದೆ ಡಾಕ್ಯುಮೆಂಟ್ಸ್ ಗಳೇನಿದೆ ಅದನ್ನು ಕೂಡ ಅವರೊಂದು ತಮ್ಮ ಒಂದು ಓಕೆ ಅಭಿಷೇಕ್, ಓಕೆ ನೋಡಿ, ಪ್ರಮುಖವಾಗಿ ಒಂದು ಕಡೆ ಸಿಜೆ ರಾಯ್ ಅವರು ಕೇವಲ ಉದ್ಯಮಿ ಆಗಿರದೆ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಕೆಲವೊಂದಿಷ್ಟು ಸಾಧನೆಯ ಆದಿ ಆಗಿರ್ಬೋದು. ಬೆಂಗಳೂರು ರಿಯಲ್ ಎಸ್ಟೇಟ್ ಉದ್ಯಮಿ ಕಚೇರಿಯಲ್ಲೇ ಇದೀಗ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಯಾಗಿದೆ. ಪದೇ ಪದೇ ಐಟಿ ದಾಳಿಗೆ ಬೆದರಿ ಉದ್ಯಮಿ ಸೂಸೈಡ್ ಗನ್ನಿಂದ ಫೈರ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಾಕಷ್ಟು ಅನುಮಾನವನ್ನು ಮೂಡಿಸ್ತಾ ಇದೆ. ಗನ್ನಿಂದ ಫೈರ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಉದ್ಯಮಿ, ಬೆಂಗಳೂರು ರಿಯಲ್ ಎಸ್ಟೇಟ್ ಉದ್ಯಮಿ ಕಚೇರಿಯಲ್ಲೇ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಪದೇ ಪದೇ ಐಟಿ ದಾಳಿಗೆ ಬೆದರಿಕೊಂಡು ಈ ಉದ್ಯಮಿಗಳು ಸೂಸೈಡ್ ಅನ್ನು ಮಾಡ್ಕೋತಾ ಇದ್ದಾರೆ. ಗನ್ನಿಂದ ಫೈರ್ ಮಾಡಿಕೊಂಡಿದ್ದಾರೆ ಸಿಜೆ ರಾಯ್, ಕಾನ್ಫಿಡೆನ್ಸ್ ಗ್ರೂಪ್ನ ಮಾಲೀಕರು. ಸಾಕಷ್ಟು ಹೆಸರನ್ನು ಗಳಿಸಿದ್ರು, ದೇಶ ವಿದೇಶಗಳಲ್ಲಿ ಕೂಡ ತಮ್ಮ ಸಂಸ್ಥೆಗಳನ್ನ ಕೂಡ ನಡೆಸ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇಂತಹ ವ್ಯಕ್ತಿ ಸೂಸೈಡ್ ಮಾಡ್ಕೋತಾನೆ ಅಂತಂದ್ರೆ ಅನುಮಾನ ಅಂತೂ ಮೂಡೇ ಮೂಡುತ್ತೆ. ಎಸ್ ಅಭಿಷೇಕ್, ಮಾಹಿತಿಯನ್ನ ಕೊಡ್ತಾ ಇದ್ರಿ. ಈಗ ಸಿಜೆ ರಾಯ್ ಅವರ ಕೆಲವೊಂದಿಷ್ಟು ಮಾತುಗಳನ್ನ, ಅವರ ಒಂದು ಮೋಟಿವೇಶನ್ ಸ್ಪೀಚ್ ಆಗಿರ್ಬೋದು, ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ. ಇಂತಹ ಒಬ್ಬ ಮೋಟಿವೇಟ್ ಕೊಡ್ತಕ್ಕಂತಹ ಒಬ್ಬ ಉದ್ಯಮಿ ವ್ಯಕ್ತಿ ಸಡನ್ ಆಗಿ ಕೇವಲ ಒಂದು ಐಟಿ ರೈಡ್ಗೆ ಭಯ ಬಿದ್ದು ಸೂಸೈಡ್ ಮಾಡ್ಕೋತಾರಂತಂದ್ರೆ ಒಂದ್ ಕಡೆ ಅನುಮಾನ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಕೇವಲ ಬೆಂಗಳೂರಲ್ಲಿ ಮಾತ್ರ ಸಡನ್ ಆಗಿ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ಅಥವಾ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಏನಾದರೂ ಅಟ್ಯಾಕ್ ಮಾಡಿರ್ತಕ್ಕಂಥ ಈ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಅವರ ಏನಿದೆ ಅಂದ್ರೆ ಉದ್ಯಮಗಳೇನಿದೆ ದೇಶದಾದ್ಯಂತ ಇರುವಂತಹ ಒಂದು ಕಾರಣದಿಂದಾಗಿ ಎಲ್ಲವೂ ಕೂಡ ಏಕಕಾಲದಲ್ಲಿ ಇದನ್ನ ದಾಳಿಯನ್ನ ಮಾಡುವಂತಹ ಒಂದು ಪ್ರೋಸೆಸ್ಗಳು ನಡೀತಾ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಅಂದ್ರೆ ಎಲ್ಲಾ ಕಡೆಯೂ ಕೂಡ ಅವರನ್ನೇ ಒಂದು ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಅಂದ್ರೆ ಎಲ್ಲೆಲ್ಲಿ ಉದ್ದಿಮೆಗಳಿದೆ ಅದೆಲ್ಲಕ್ಕೆ ಬೇಕಾದಂತಹ ಎಲ್ಲಾ ದಾಖಲಾತಿಗಳನ್ನ ಅದೆಲ್ಲವನ್ನು ಕೂಡ ಅವರೇ ಕೊಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರಿಂದಲೇ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಹೀಗಾಗಿ ಅವರನ್ನ ನಿರಂತರವಾಗಿ ಬೆಳಗ್ಗೆಯಿಂದಲೂ ನಿರಂತರವಾಗಿ ಅವರನ್ನ ಎನ್ಕ್ವೈರಿ ಮಾಡುವಂತಹ ಒಂದು ಪ್ರೋಸೆಸ್ಗಳು ಕೂಡ ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರಬಹುದು ಅಂತ ಹೇಳಿ ಅಂದಾಜು ಮಾಡುವಂತಹ ಒಂದು ಪ್ರಕ್ರಿಯೆಗಳು ಅಂದಾಜಿಸಲಾಗಿದೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಎಕ್ಸಾಕ್ಟ್ ಆಗಿ ಏನು ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಐಟಿ ದಾಳಿಗೆನೆ ಈ ರೀತಿ ನಡೆದಿದೆ ಅನ್ನುವಂಥದ್ದು ಬೇಸಿಕ್ ಇನ್ಫಾರ್ಮೇಶನ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಮುಂದೆ ಎನ್ಕ್ವೈರಿ ವೇಳೆ ಸ್ಪಷ್ಟವಾದಂತಹ ಒಂದು ಕಾರಣಗಳು ಕೂಡ ಮುಂದಿನ ಹಂತದಲ್ಲಿ ಸಿಗಲಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಯಾವ ಒಂದು ಆಂಗಲ್ ನಲ್ಲಿ ತನಿಖೆಯನ್ನು ನಡೆಸಬೇಕು ಅನ್ನುವಂಥದ್ದು ಕೂಡ ಹಿರಿಯ ಅಧಿಕಾರಿಗಳಿಂದ ಚರ್ಚೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಒಂದು ಏನು ಕ್ರೈಮ್ ಸೀನ್ ಏನಿದೆ ಅದನ್ನ ಕ್ಲಿಯರ್ ಮಾಡಬೇಕಾದಂತಹ ಒಂದು ಜವಾಬ್ದಾರಿ ಪೊಲೀಸರಿಗೆ ಇರುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಈ ಒಂದು ಪೊಲೀಸ್ ಪ್ರೋಸೆಸ್ ಏನಿದೆ ಅದು ಇನ್ನೂ ಕೂಡ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಈ ಹಿಂದೆಯೂ ಕೂಡ ಹಲವು ಬಾರಿ ದಾಳಿಯನ್ನ ನಡೆಸಿದ್ರು. ಆ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಕೂಡ ಸಹಜವಾಗಿ ಅದೊಂದು ಟಾರ್ಚರ್ ಅಂತ ಅನಿಸಿಕೊಳ್ಳುತ್ತೆ. ಈಗ ಸದ್ಯ ಆನೆಪಾಳ್ಯ ಬಳಿ ಇರುವಂತಹ ಕಚೇರಿಯಲ್ಲಿ ಅವರು ಒಂದು ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಸ್ಥಳಕ್ಕೆ ಇದೀಗ ಪೊಲೀಸರು ಕೂಡ ಹೋಗ್ತಾ ಇದ್ದಾರೆ. HSR ಲೇಔಟ್ನ ನಾರಾಯಣ ಆಸ್ಪತ್ರೆಗೆ ಈಗಾಗಲೇ ದಾಖಲು ಮಾಡಲಾಗಿರುವಂತದ್ದು. ಅಂದ್ರೆ ಘಟನೆ ನಡೆದ ತಕ್ಷಣ ಇಮಿಡಿಯೇಟ್ ಆಗಿ ಅವರನ್ನ ಇದನ್ನ ಕುಟುಂಬಕ್ಕೆ ಅಂದ್ರೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲ್ಲಿ ಚಿಕಿತ್ಸೆ ಫಲ ನೀಡದೆ ಅವರು ಈ ರೀತಿಯಾದ ಸಾವನ್ನಪ್ಪಿರುವಂತದ್ದು. ಈಗ ಲ್ಯಾಂಡ್ಫೋರ್ಡ್ ರಸ್ತೆಯಲ್ಲಿರುವಂತಹ ಒಂದು ಕಚೇರಿ ಏನಿದೆ ಆ ಕಚೇರಿಯಲ್ಲಿ ಈಗ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ. ಮತ್ತೆ ಯಾವ ರೀತಿ ಈ ಘಟನೆ ನಡೀತು ಅನ್ನುವಂಥದ್ದು ಅಲ್ಲಿದ್ದಂತಹ ಸ್ಥಳೀಯರಿಂದ ಅಂದ್ರೆ ಅಲ್ಲಿನ ಸಿಬ್ಬಂದಿಗಳಿಂದ ಮಾಹಿತಿ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಇದೇನಿದೆ ಅಂದ್ರೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಅಂದ್ರೆ ಈ ಒಂದು ಘಟನೆ ಏನಿದೆ ಐಟಿ ಅಧಿಕಾರಿಗಳಿಗೂ ಕೂಡ ಸಂಕಷ್ಟ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈಗ ಐಟಿ ಅಧಿಕಾರಿಗಳು ಕಚೇರಿಗೆ ಬಂದಾಗ ರಾಯ್ ಅವರು ಆಫೀಸಲ್ಲಿ ಇದ್ರ ಅಥವಾ ಅಧಿಕಾರಿಗಳು ಬಂದ ನಂತರ ರಾಯ್ ಅವರು ಬಂದ್ರ ಅಂತಕ್ಕಂಥದ್ದು?
ಐಟಿ ಅಧಿಕಾರಿಗಳು ಮೊದಲೇ ಯಾರು ಕೂಡ ಅಂದ್ರೆ ಹೇಳಿ ಅವರಿಗೆ ಬರೋದಿಲ್ಲ, ಏಕಾಏಕಿ ದಾಳಿಯನ್ನ ಮಾಡ್ತಾರೆ. ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರು ಕೂಡ ಇರುವಿಕೆಯನ್ನ ಅಂದ್ರೆ ಸಿಜೆ ರಾಯ್ ಏನಿದ್ದಾರೆ ಅವರು ಇರುವಿಕೆಯನ್ನ ಗೊತ್ತುಪಡಿಸಿ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸುವಂತದ್ದು. ಹೀಗಾಗಿ ಅವರು ಇದ್ದಂತಹ ಸಂದರ್ಭದಲ್ಲಿ ಅವರು ದಾಳಿಯನ್ನ ನಡೆಸಿದ್ರು. ದಾಳಿಯನ್ನ ನಡೆಸಿ ಏಕಕಾಲದಲ್ಲಿ ಅವರ ಸಿಬ್ಬಂದಿಗಳಾಗಿರ್ಬೋದು, ಕುಟುಂಬಸ್ಥರ ಮೊಬೈಲ್ಗಳೇನಿದೆ ಮತ್ತೆ ಇನ್ನಿತರ ಏನಿದೆ ಅದೆಲ್ಲವನ್ನು ಕೂಡ ತಮ್ಮ ಒಂದು ವಶಕ್ಕೆ ಪಡೆದುಕೊಳ್ತಾರೆ. ವಶಕ್ಕೆ ಪಡೆದು ನಂತರ ಅವರ ಮುಂದೆ ಇರುವಂತಹ ಒಂದು ದಾಖಲಾತಿಗಳನ್ನ ಇಟ್ಟು ಈ ಒಂದು ಸಂಬಂಧ ಇದರ ತೆರಿಗೆಯ ಹಣ ಯಾಕೆ ಕಟ್ಟಿಲ್ಲ ಅನ್ನುವಂತಹ ಪ್ರಶ್ನೆಗಳನ್ನು ಮಾಡುವಂತಹ ಒಂದು ಪ್ರೋಸೆಸ್ಗಳು ಇರುತ್ತೆ. ಹಾಗೆ ಮನೆಯಲ್ಲಿ ಇರುವಂತಹ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳಿದೆ, ಮತ್ತೆ ಚಿನ್ನಾಭರಣಗಳಾಗಿರ್ಬೋದು ಅದೆಲ್ಲದರ ಒಂದು ಬಿಲ್ಗಳನ್ನ ಕಲೆಕ್ಟ್ ಮಾಡುವಂತದ್ದು, ಮತ್ತೆ ಎಲ್ಲೆಲ್ಲಿ ಅವರೊಂದು ಕಚೇರಿಯನ್ನ ಹೊಂದಿದ್ರು ಆ ಕಚೇರಿಯ ಏನಿದೆ ಆಡಿಟ್ ಲೆಕ್ಕ ಏನಿದೆ ಡಾಕ್ಯುಮೆಂಟ್ಸ್ ಗಳೇನಿದೆ ಅದನ್ನು ಕೂಡ ಅವರೊಂದು ತಮ್ಮ ಒಂದು ಓಕೆ ಅಭಿಷೇಕ್, ಓಕೆ ನೋಡಿ, ಪ್ರಮುಖವಾಗಿ ಒಂದು ಕಡೆ ಸಿಜೆ ರಾಯ್ ಅವರು ಕೇವಲ ಉದ್ಯಮಿ ಆಗಿರದೆ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಕೆಲವೊಂದಿಷ್ಟು ಸಾಧನೆಯ ಆದಿ ಆಗಿರ್ಬೋದು,